ನಂದಿಯನು ಏರಿದನ ಚಂದಿರನ ಸೂಡಿದನ ಕಂದನ ಬೇಡಿ ನಲಿದಾನು ನೆನೆಯುತ್ತ ಮುಂದೆ ಪೇಳುವೆನು ಸರ್ವಜ್ಞ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪರಿಸರವನ್ನು, ಪ್ರಕೃತಿಯನ್ನು ನೋಡಿದಾಗ ಹೊಂಡ ಗುಂಡಿಗಳು, ಏರು ತಗ್ಗುಗಳು, ಜಲರಾಶಿ, ಪರ್ವತಗಳು, ಸಮತಟ್ಟಾದಂತಹ ಪ್ರದೇಶಗಳು ಇವುಗಳನ್ನೆಲ್ಲವನ್ನು ನಾವು ಕಾಣುತ್ತೇವೆ. ಇಂದು ಗುಂಡಿಗಳ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಗುಂಡಿ ಎಂದರೆ ತಗ್ಗು, ಹೊಂಡ, ಆಳ, ಮಡುವು ಇತ್ಯಾದಿ ಅರ್ಥಗಳು ವ್ಯವಹಾರದಲ್ಲಿವೆ. ಗಿಡಗಳನ್ನು ನೆಡಲು ತೋಡುವ ಹೊಂಡಗಳನ್ನು ಗುಂಡಿಗಳು ಎನ್ನುತ್ತಾರೆ. ಬಾವಿ ಬಹಳ ಗುಂಡಿ ಇದೆ ಎನ್ನುವಲ್ಲಿ ಆಳವಿದೆ ಎಂದರ್ಥ. ನದಿಗಳಲ್ಲಿರುವ ಆಳದ ಸ್ಥಳಗಳಿಗೂ ಗುಂಡಿ ಎಂದು ಹೆಸರು. ಹಾಗೆಯೇ ಎರಡು ಗುಡ್ಡಗಳ ಮಧ್ಯದ ತಗ್ಗು ಸ್ಥಳವನ್ನು ಗುಂಡಿ ಎನ್ನುವುದಿದೆ. ನಮ್ಮ ತುಳುನಾಡಿನಲ್ಲಿ ಮಾತ್ರವಲ್ಲ, ದೂರದ ಊರುಗಳಲ್ಲೂ ಗುಂಡಿ ಪದಯುಕ್ತವಾದ ಸ್ಥಳನಾಮಗಳು, ವಸ್ತುನಾಮಗಳು ಇರುವುದನ್ನು ಗಮನಿಸಬಹುದು. ಲಭ್ಯವಾದ ಕೆಲವು ಗುಂಡಿಗಳನ್ನು ಮತ್ತು ಅಲ್ಲಿಯ ಕೆಲವು ವೈಶಿಷ್ಟ್ಯಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಗದಗ ಜಿಲ್ಲೆಯಲ್ಲಿ ಲೊಕ್ಕಿಗುಂಡಿ ಎಂಬ ಸ್ಥಳವಿದೆ. ಅದು ಈಗ ಲಕ್ಕುಂಡಿ ಎಂದಾಗಿದೆ. ಇದೊಂದು ಐತಿಹಾಸಿಕ ಪ್ರಸಿದ್ಧಿಯ ಸ್ಥಳ. ಪ್ರಾಚೀನ ಕಾಲದಲ್ಲಿ ಅದು ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆಯಿದ್ದ ಊರಾಗಿತ್ತಂತೆ. ಶಾಸನಗಳಲ್ಲಿ ಲೊಕ್ಕಿ ಗದ್ಯಾಣದ ಉಲ್ಲೇಖಗಳಿವೆ. ತುಳುನಾಡಿನ ಒತ್ತಿನಲ್ಲಿರುವ ಕೆಮ್ಮಣ್ಣುಗುಂಡಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶವಾಗಿತ್ತು. ಜಗತ್ಪ್ರಸಿದ್ಧವಾಗಿದೆ. ಅಲ್ಲಿಂದ ಮುಂದೆ ಕೊಪ್ಪ ತಾಲೂಕಿನಲ್ಲಿ ಕುದುರೆಗುಂಡಿ ಮತ್ತು ಮಾಗುಂಡಿಗಳಿವೆ. ಹನುಮನಗುಂಡಿ, ಬ್ರಹ್ಮರಗುಂಡಿ, ಕಡಮಗುಂಡಿ ಜಲಪಾತಗಳು ಕುದುರೆಮುಖ ಘಟ್ಟದ ಸೆರಗಿನಲ್ಲಿವೆ. ಇವು ಪ್ರಕೃತಿ ಸೊಬಗಿನ ನೆಲವೀಡುಗಳು. ಕಾರ್ಕಳ ತಾಲೂಕಿನ ತಿಂಗಳೆಯ ಆಸುಪಾಸಿನಲ್ಲಿ ಉಮ್ಮಣಗುಂಡಿ ಮತ್ತು ವನಭೋಜನ ಗುಂಡಿಗಳಿವೆ. ಮೊದಲನೆಯ ಯುದ್ಧಕ್ಕೆ ಉಮ್ಮಣ್ಣನೆಂಬವನಿಂದ ಆ ಹೆಸರು ಬಂದಿರಬಹುದು. ಯಾವುದೇ ವಿಶೇಷ ಸಂದರ್ಭದಲ್ಲಿ ಭೋಜನ ನಡೆಯುತ್ತಿದ್ದ ಸ್ಥಳ ವನಭೋಜನ ಗುಂಡಿ ಎನಿಸಿದೆ. ಇವೆರಡು ಸೀತಾ ನದಿಯಲ್ಲಿರುವ ಗುಂಡಿಗಳು. ಆಗುಂಬೆಘಾಟಿ ರಸ್ತೆಯಲ್ಲಿ ಹೋಗಿ ಜೋಗಿಗುಂಡಿ ತಲುಪಬಹುದು. ಸುಳ್ಯ ತಾಲೂಕಿನ ತೋಡಿಕಾನ ದೇವಾಲಯದ ಬಳಿ ನದಿಯಲ್ಲಿ ಕೆಲವು ಗುಂಡಿಗಳಿವೆ. ಮೀನಗುಂಡಿ ಎಂದರೆ ಅಲ್ಲಿಯ ದೇವಾಲಯದ ಒತ್ತಿನಲ್ಲಿದೆ. ಅದರಲ್ಲಿರುವುದು ದೇವರ ಮೀನುಗಳು. ಅವುಗಳನ್ನು ಹಿಡಿಯಬಾರದು ಎಂಬ ನಿಯಮವಿದೆ. ಅಲ್ಲಿಂದ ಸಾಧಾರಣ 2 ಕಿಲೋಮೀಟರ್ ದೂರದಲ್ಲಿ ದೇವರಗುಂಡಿ ಮತ್ತು ವಾರಣಾಸಿ ಗುಂಡಿಗಳಿವೆ. ಸುಳ್ಯ ಮದಿಕೇರಿ ರಸ್ತೆಯಲ್ಲಿ ಸಿಗುವ ಕಲ್ಲುಗುಂಡಿ ಪಯಸ್ವಿನಿ ನದಿ ತಟದಲ್ಲಿದೆ. ಅಲ್ಲಿ ಪ್ರತಿ ವರ್ಷ ಯಕ್ಷಗಾನ ಕಲೋತ್ಸವ, ಬಯಲಾಟ, ಕಲಾವಿದರ ಸಮ್ಮಾನ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗುತ್ತಿವೆ. ಮೀನಾಕ್ಷಿ ಕಲ್ಯಾಣ, ರಾವಣ ಮುಕ್ತಿಪಥ ಪ್ರಸಂಗಗಳನ್ನು ರಚಿಸಿರುವ ತಿಮ್ಮಯ್ಯ ಭಟ್ಟರು ಕೋಳಿಯೂರು ಪರಿಸರದ ಕಲ್ಲೆಗುಂಡಿಯವರು. ಪುತ್ತೂರು ತಾಲೂಕಿನ ಕೊಯ್ಲ ಗ್ರಾಮದಲ್ಲಿ ಆನೆಗುಂಡಿ ಇದೆ. ಶಿಶಿಲದ ಕಪಿಲ ನದಿಯ ಮೀನಗುಂಡಿಯಲ್ಲಿರುವ ಮೀನುಗಳನ್ನು ದೇವರ ಮೀನುಗಳು, ಅವುಗಳನ್ನು ಹಿಡಿಯಬಾರದು ಎಂಬ ನಿಯಮವಿದೆ. ಕಟೀಲಿನ ನಂದಿನಿ ನದಿಯಲ್ಲಿ 10 ಗುಂಡಿಗಳಿವೆ. ಕಟೀಲು ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ನಾಗಾಯಿ ಗುಂಡಿಗೆ ಸರ್ಪಗಳು ನೀರು ಕುಡಿಯಲು ಬರುತ್ತವೆ ಎಂಬ ನಂಬಿಕೆ ಇದೆ. ನಾಗಾಯಿ ಗುಂಡಿಯ ಹೆಸರು ಬೇರೆ ಕಡೆಗಳಲ್ಲಿ ಕೇಳಿಬರುತ್ತದೆ. ಅದನ್ನು ದಾಟಿ ಮುಂದೆ ಬಂದಾಗ ಸಿಗುವ ಯರುಗುಂಡಿಯಲ್ಲಿ ಹಿಂದೆ ರೈತರು ತಮ್ಮ ಕೋಣಗಳನ್ನು ತೊಳೆಯುತ್ತಿದ್ದರು. ದೇವಾಲಯದ ಸಮೀಪ ಇರುವ ಮುರತಗುಂಡಿಯಲ್ಲಿ ಹಿಂದೆ ಬೇಸಿಗೆಯಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತರು ಸ್ನಾನ ಮಾಡುತ್ತಿದ್ದರು. ಅಲ್ಲಿಯೇ ನದಿಯ ಇನ್ನೊಂದು ಕವಲಿನಲ್ಲಿ ಅರಮನೆ ಗುಂಡಿ ಇದೆ. ಅಲ್ಲಿಗೆ ಸಮೀಪದಲ್ಲಿ ಮೂಲಿಕೆ ಸಾವಂತರ ಒಂದು ಅರಮನೆ ಇತ್ತು. ಅರಮನೆ ಗುಂಡಿಯಲ್ಲದೆ ಅರಮನೆ ಬಾಕಿಮಾರು, ಅರಮನೆ ತೋಟಗಳು ಕೂಡ ಇಲ್ಲಿರುವುದು ಗಮನಾರ್ಹ. ದೇವಾಲಯದ ಪಶ್ಚಿಮ ಅನತಿ ದೂರದಲ್ಲಿ ನೆಗರೆಗುಂಡಿ ಇದೆ. ಹಳೆಯ ಕಾಲದಲ್ಲಿ ನದಿ ದಾಟಲು ಇದ್ದ ದೋಣಿಯ ಕಡವು ಅಲ್ಲಿಯೇ ಇತ್ತು. ನೆಗರೆ,
ನೆಗರ್ ಎಂದರೆ ಒಂದು ರೀತಿಯ ಸುಳಿ. ಆಳವಾಗಿರುವ ನೀರಿನ ಹರಿವುಗಳಲ್ಲಿ ಇಂತಹ ನೆಗರೆಗಳಿರುತ್ತವೆ. ಅದು ತನ್ನ ಸೆಳೆತಕ್ಕೆ ಸಿಕ್ಕಿದ ವಸ್ತುಗಳನ್ನು ಮುಳುಗಿಸಿಬಿಡುತ್ತದೆ. ಈ ಗುಂಡಿ ಬಹಳ ಆಳವಾಗಿದ್ದು ಅಲ್ಲಿ ನದಿ ಹರಿಯುವಾಗ ನೆಗರೆಗಳು ಉತ್ಪತ್ತಿಯಾಗುವ ಕಾರಣ ಈ ಹೆಸರು ಬಂದಿರಬಹುದು. ನೆಗರೆಗುಂಡಿಯ ಒತ್ತಿನಲ್ಲಿ ಎಂಬಂತೆ ಭೂತಗುಂಡಿ ಇದೆ. ಕಟೀಲು ದೇವಸ್ಥಾನದಲ್ಲಿ ಸತ್ಯಪ್ರಮಾಣ ಮಾಡುವವರು ಭೂತಗುಂಡಿಯಲ್ಲಿ ಸ್ನಾನ ಮಾಡಿ ಬರಬೇಕು. ಆ ವ್ಯಕ್ತಿ ತಲೆ, ಕೈ ಮೈಗಳನ್ನು ಒರೆಸದೆ ಒದ್ದೆ ಬಟ್ಟೆಯಲ್ಲೇ ಬರಬೇಕು. ಅವರನ್ನು ವಾಲಗದವರು ಮೆರವಣಿಗೆಯಲ್ಲಿ ಕರೆತರುವುದು ಪೂರ್ವ ಪದ್ಧತಿ. ಇದೇ ನದೀ ತೀರದಲ್ಲಿರುವ ಅತ್ತೂರು ಬೈಲು ಗಣಪತಿ ದೇವರ ಅರ್ಚಕ ಬೈಲುಡುಪರು ಸ್ನಾನ ಮಾಡುವ ಇನ್ನೊಂದು ಮುರತಗುಂಡಿ ಇದೆ. ಇದರಲ್ಲಿಯೂ ಕಡು ಬೇಸಿಗೆಯಲ್ಲಿ ನೀರು ಬತ್ತುವುದಿಲ್ಲ. ಪಾವಂಜೆ ದೇವಸ್ಥಾನದಲ್ಲಿಯೂ ಹಿಂದೆ ಪ್ರಮಾಣ ಮಾಡುವ ಕ್ರಮವಿತ್ತು. ಅಲ್ಲಿ ಪ್ರಮಾಣ ಮಾಡುವವರು ನಂದಿನಿ ನದಿಯಲ್ಲಿ ಬಟ್ಲುಗುಂಡಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬರಬೇಕೆಂದಿತ್ತು. ಕಾಂತಾಬಾರೆ ಬುಧಾಬಾರೆಯರ ಚರಿತ್ರೆಯಲ್ಲಿ ಉಲ್ಲೇಖಿತವಾದ ಬಬ್ಬುಗುಂಡಿ ಸಸಿಬಿತ್ತಿಲಿನಲ್ಲಿದೆ. ಶಾಂಭವಿ ಮತ್ತು ಅದರ ಉಪನದಿಗಳಲ್ಲಿ ಅನೇಕ ಗುಂಡಿಗಳನ್ನು ಗಮನಿಸಬಹುದು. ಸಂಕಲ ಕರಿಯದ ಪೆರ್ಗುಂಡಿಯಿಂದ ಸುತ್ತಲಿನ ಪ್ರದೇಶಕ್ಕೆ ನೀರೊದಗಿಸಲಾಗುತ್ತದೆ. ಅದಕ್ಕೆ ಮುಂದೆ ಇನ್ನ ಗ್ರಾಮದ ಪರಿಸರದಲ್ಲಿ ಮದ್ಮಾಲ್ ಗುಂಡಿ ಮತ್ತು ಕಾಪಿನಾಡು ಗುಂಡಿಗಳಿವೆ. ಮದ್ಮಾಲ್ ಗುಂಡಿ ಎಂದರೆ ಒಂದು ಬಂಡೆಯಲ್ಲಿ ಮುಖ್ಯಪ್ರಾಣ ದೇವರ ಸಂಕೇತವಿದೆ ಎನ್ನುತ್ತಾರೆ. ಪ್ರಾಚೀನ ಕಾಲದಲ್ಲಿ ಒಂದು ಸೇರು ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ, ತಾಂಬೂಲಗಳನ್ನು ಹರಿವಾಣದಲ್ಲಿ ಇಟ್ಟು ಕೈ ಮುಗಿದು ಬಂದರೆ ಮರುದಿನ ಪ್ರಾತಃ ಕಾಲದಲ್ಲಿ ಮದುಮಗಳ ಅಲಂಕಾರಕ್ಕೆ ಬೇಕಾಗುವಷ್ಟು ಆಭರಣಗಳು ಹರಿವಾಣದಲ್ಲಿ ಇರುತ್ತಿದ್ದವಂತೆ. ಮದುವೆಯ ನಂತರ ಅವುಗಳನ್ನು ಗೌರವದಿಂದ ಮರಳಿಸಬೇಕಿತ್ತು. ಆದರೆ ಒಂದು ಸಂದರ್ಭದಲ್ಲಿ ಒಬ್ಬಾಕೆ ಒಂದು ಆಭರಣವನ್ನು ತಪ್ಪಿಸಿದಳಂತೆ. ಆ ಬಳಿಕ ಈ ಪವಾಡ ಸ್ಥಗಿತವಾಯಿತಂತೆ. ಇಂತಹ ಪವಾಡಗಳು ನಡೆಯುತ್ತಿತ್ತೆಂದು ಹೇಳಲಾಗುವ ಅನೇಕ ಸ್ಥಳಗಳು ತುಳುನಾಡಿನಲ್ಲಿವೆ. ಕೆಲವು ನಾಗಬನ, ಬಾವಿಬದಿ, ಬಂಡೆಕಲ್ಲು ಗುಂಡಿಗಳ ಹೆಸರುಗಳನ್ನು ಈ ವಿಷಯದಲ್ಲಿ ಗುರುತಿಸಬಹುದು. ಕಾವಲು ಕಾಯುತ್ತಿದ್ದ ಕಾಪಿನ ಆಳುಗಳು ಉಪಯೋಗಿಸುತ್ತಿದ್ದ ಗುಂಡಿಗೆ ಕಾಪಿನಾಳು ಗುಂಡಿ ಎಂದು ಹೆಸರು ಬಂದಿದೆ ಎಂದು ನಾವು ಊಹಿಸಬಹುದಾಗಿದೆ. ಅದರ ಸಮೀಪ ಹಳೆಯ ಕಾಲದಲ್ಲಿ ಒಂದು ಕೋಟೆ ಇದ್ದಿರಬಹುದು. ಈ ಊರಿಗೆ ಬಂದಿದ್ದ ಮಹಾತ್ಮರೊಬ್ಬರು 2 ಮುಡಿ ಅಕ್ಕಿ ಕಟ್ಟಲು ಬೇಕಾದ ಉದ್ದದ ಹಗ್ಗಕ್ಕೆ ಕಲ್ಲು ಕಟ್ಟಿ ಇಳಿಸಿದಾಗಲೂ ಕಾಪಿನಾಳು ಗುಂಡಿಯ ತಲಸ್ಪರ್ಶವಾಗಲಿಲ್ಲ ಎಂಬ ಐತಿಹ್ಯ ಹೊಂದಿದೆ. ಪಲಿಮಾರಿನ ಜುಮಾದಿಗುಂಡಿಯ ಬಳಿ ಈಗ ವಾಹನ ಸಂಚಾರಕ್ಕೆ ಸೇತುವೆಯಾಗಿದೆ. ಅಲ್ಲಿ ಧೂಮಾವತಿ ದೈವಸ್ಥಾನವಿದೆ. ಹೆಜಮಾಡಿ ಕೋಡಿಯ ಹೊಳೆಯ ಗುಂಡಿಯಲ್ಲಿ ನದಿ ದಾಟುವ ಕಡವು ಇದೆ. ಪುತ್ತಿಗೆಯಲ್ಲಿ ಹುಟ್ಟಿ ಹರಿದು ಶಾಂಭವಿ ನದಿಯನ್ನು ಸೇರುವ ನಾಗುಹೊಳೆಯಲ್ಲಿ 10 ಹಲವು ಗುಂಡಿಗಳಿವೆ. ನದಿಯ ಉಗಮ ಸ್ಥಾನದಲ್ಲಿ ಉಮೆಗುಂಡಿ, ಬ್ರಹ್ಮರ ಗುಂಡಿಗಳಿವೆ. ಮುಂದೆ ಗುಂಡ್ಯಡ್ಕದ ಪರಿಸರದ ನದಿಯಲ್ಲಿ ಒಂದು ಶಿಲಾಖಂಡವಿದ್ದು ಅಲ್ಲಿ ಒಂದು ಜಲಪಾತದಂತೆ ನದಿ ಹರಿಯುತ್ತದೆ. ಅದನ್ನು ಅರ್ಬಿ ಜಲಪಾತವೆಂದು ಹೆಸರಿಸಲಾಗಿದೆ. ಅದರ ಹಿಂದು ಮುಂದುಗಳಲ್ಲಿ ಯರುಗುಂಡಿ, ಮೀಪುಗುಂಡಿ, ಎರ್ಮಾಳುಗುಂಡಿ, ವಿರ್ಪಕರಿಯ ಗುಂಡಿ, ಮದ್ಮಾಲ್ ಗುಂಡಿ, ನಾಗನಗುಂಡಿ, ಭೂತಗುಂಡಿಗಳಿವೆ. ಯರುಗುಂಡಿಯ ಬಳಿ ಜಾಗಟೆ ಪಾಡೆ ಅಂದರೆ ಬಡಿದರೆ ಜಾಗಟೆಯ ಸ್ವರ ಬರುವ ಸ್ಥಳ, ಭೀಮನ ಹೆಜ್ಜೆ, ಗೋಮುಖ ಇತ್ಯಾದಿಗಳು ಇವೆ. ಗೋಮುಖದ ಬಾಯಿಯಿಂದ ನೀರು ಇಳಿಯುತ್ತಾ ಇರುತ್ತದೆ. ಇದೊಂದು ಪ್ರವಾಸಯೋಗ್ಯ ಸ್ಥಳ. ಇಲ್ಲಿಯ ಬಂಗಾರುಗುಂಡಿ ಮತ್ತು ಮದ್ಮಾಲ್ ಗುಂಡಿಗಳಲ್ಲಿ ಮದುಮಗಳಿಗೆ ಬೇಕಾದ ಆಭರಣಗಳು ಲಭ್ಯವಾಗುತ್ತಿದ್ದವಂತೆ. ಕುಂದಾಪುರ ತಾಲೂಕಿನ ಮೆಕ್ಕೆಗಟ್ಟೆಯ ಚರಿತ್ರೆಯಲ್ಲಿ ಹೊನ್ನೆಗುಂಡಿ, ತೊಟ್ಟಿಲುಗುಂಡಿಗಳ ಹೆಸರುಗಳಿವೆ. ಪಡುಪೆರಾರ ಗ್ರಾಮದ ಬಲವಾಂಡಿ ಭೂತದ ಪೂರ್ವಾಶ್ರಮದ ಹೆಸರು ನಾಡು ಎಂದು ಅವನು ಬ್ರಹ್ಮದೇವರ ಮುಂದೆ ಅಹಂಕಾರ ತೋರಿಸಿದನೆಂಬ ಕಾರಣ ಅವನ ಕುದುರೆ ಸಮೇತ ಮಾಯ ಮಾಡಿದ ಸ್ಥಳ ಕುದುರೆಗುಂಡಿ. ಮೂಡುಬಿದಿರೆ ಲಾಡಿ ಬ್ರಹ್ಮಸ್ಥಾನದ ಬಳಿಯಲ್ಲಿದೆ. ಮುಗೇರ್ಲಭೂತದ ಒಂದು ಪಠ್ಯದಲ್ಲಿ ದೆಯ್ಯು ಮತ್ತು ಪೆನು ಎಂಬವರಿಬ್ಬರು ವೀರ ಯೋಧರಾಗಿದ್ದರು. ಅವರು ಅನಧಿಕೃತವಾಗಿ ಬ್ರಹ್ಮರ ಗುಂಡಿಗೆ ಮೀನುಗಳನ್ನು ಕೊಲ್ಲುವ ಮದ್ದು ಅಂದರೆ ಕಡವನ್ನು ಹಾಕುತ್ತಾರೆ.
ಇದಕ್ಕಾಗಿ ಅವರು ಕಾರಣಿಕದ ದೈವಗಳಾಗಿ ಹೋಗುವಂತೆ ಬ್ರಹ್ಮರು ಅಪ್ಪಣೆ ಇಟ್ಟರು. ಮೂಲಿಕೆಯ ಪೂರ್ವದಲ್ಲಿರುವ ಕವತ್ತಾರು ಗ್ರಾಮದ ಬ್ರಹ್ಮರಗುಂಡಿ ಕೂಡ ಒಂದು ಕಾರಣೀಕದ ಸ್ಥಳ. ಅಲ್ಲಿಯ ಬ್ರಹ್ಮರ ಬನವನ್ನು ಸುತ್ತುವರಿದು ಒಂದು ತೊರೆ ಹರಿಯುತ್ತದೆ. ಅಲ್ಲಿ ಯಾವುದೇ ಕಟ್ಟಡಗಳಿಲ್ಲ. ಆದರೆ ವರ್ಷದ ಅನೇಕ ಸಮಾರಾಧನೆಗಳು, ವನಭೋಜನ ಇತ್ಯಾದಿಗಳು ಹರಕೆ ರೂಪದಲ್ಲಿ ನೆರವೇರುತ್ತವೆ. ಐಕಳದ ಬಿಸುಗುಂಡಿಯಲ್ಲಿ ಒಂದು ಗಣಪತಿ ಮಂದಿರವಿತ್ತಂತೆ. ಕಾಲಾನುಭಾಗದಲ್ಲಿ ಅಲ್ಲಿಯ ಗಣಪತಿ ಮೂರ್ತಿ ಏಳಿಂಜೆ ದೇವಸ್ಥಾನವನ್ನು ಸೇರಿ ಅಲ್ಲಿ ಪೂಜೆ ಸ್ವೀಕರಿಸುತ್ತಿದೆ ಎಂಬ ಹೇಳಿಕೆ ಇದೆ. ಬಿಸುಗುಂಡಿಯಲ್ಲಿ ಒಂದು ಕೆರೆ ಇತ್ತೆಂದು ಹೇಳುತ್ತಾರೆ. ಪಡುಬಿದ್ರಿ ಗುರುಗುಂಡಿ ರಾಮಾಚಾರ್ಯರು ಸಂಸ್ಕೃತ ವಿದ್ವಾಂಸರಾಗಿ ಮೆರೆದವರು. ನಾರಳ ಮಠದ ಬಳಿ ಇರುವ ಸಿರಿಗಳ ಗುಂಡಿಗೆ ವಿಶೇಷ ಮಹತ್ವವಿದೆ. ಇದೇ ರೀತಿ ಸಿರಿಬ್ರಹ್ಮರ ಗುಂಡಿ ಬೋಳ ಗ್ರಾಮದಲ್ಲಿ, ಸಮಗಾರಗುಂಡಿ ಮೂಡುಬಿದಿರೆಯಲ್ಲಿ, ಅಂಗಾರಗುಂಡಿ ಜೋಕಟ್ಟೆಯಲ್ಲಿ, ಪಲ್ಲರಗುಂಡಿ ಬೆಳ್ತಂಗಡಿ ಪದುವೆಟ್ಟು ಎಂಬಲ್ಲಿ ಇಂತಹ ಅನೇಕ ಗುಂಡಿಗಳು ನಮಗೆ ಕಾಣಸಿಗುತ್ತವೆ. ದೈನಂದಿನ ವ್ಯವಹಾರದಲ್ಲಿ ಸಾಕಷ್ಟು ಗುಂಡಿಗಳನ್ನು ಗಮನಿಸಬಹುದು. ಗುಂಡ್ಯ, ಗುಂಡ್ಯಡ್ಕ, ಗುಂಡಿಲ, ಗುಂಡಾಲು, ಗುಂಡಿಮಜ್ಜಲು, ಗುಂಡಿಬೈಲುಗಳು ಸ್ಥಳನಾಮಗಳಾಗಿವೆ. ತಗ್ಗಿನಲ್ಲಿರುವ ಗದ್ದೆಗಳು ಗುಂಡಿ ಎಂದು ಕರೆಯಲ್ಪಡುತ್ತವೆ. ನಮ್ಮ ಅಂಗಿಗಳಲ್ಲಿರುವ ಗುಬ್ಬಿ ಅಂದರೆ ಬಟನನ್ನು ಗುಂಡಿ ಎನ್ನುತ್ತಾರೆ. ಅಂಗಳದ ಬದಿ ತಿಪ್ಪೆಗುಂಡಿ, ಗೊಬ್ಬರದ ಗುಂಡಿ, ಇಂಗು ಗುಂಡಿಗಳಿರುತ್ತವೆ. ನದಿಗಳು ಹರಿಯುತ್ತಾ ಬಂದು ದಿಕ್ಕು ಬದಲಾಯಿಸುವಲ್ಲಿ ಗುಂಡಿಗಳಾಗುತ್ತವೆ. ಇಂತಹ ಕೆಲವು ಗುಂಡಿಗಳಲ್ಲಿ ನೀರು ಇಂಗಿ ಹೋಗುವುದಿಲ್ಲ. ಒಬ್ಬಾಕೆ ಕನ್ಯೆಯನ್ನು ಅಯೋಗ್ಯನಿಗೆ ಕೊಡುವುದಿಲ್ಲ ಎನ್ನುವುದನ್ನು ಅವನಿಗೆ ಕೊಡುವುದಕ್ಕಿಂತ ಕಲ್ಲು ಕಟ್ಟಿ ಗುಂಡಿಗೆ ಹಾಕಬಹುದು ಎಂದು ಹೋಲಿಕೆಯ ಮಾತನ್ನು ಹೇಳುವುದಿದೆ. ಹಿಂದಿನ ಕಾಲದಲ್ಲಿ ಪಾಳು ಬಿದ್ದ ಭೂತಾಲಯ, ದೇವಾಲಯಗಳ ಅವಶೇಷಗಳನ್ನು ಗುಂಡಿಗಳಿಗೆ ಎಸೆಯುವ ಕ್ರಮವಿತ್ತು. ಭೂತಗುಂಡಿ ಎಂದು ಹಾಗೆ ಹೆಸರು ಬಂದಿರಲೂಬಹುದು. ಭೂತಸ್ಥಾನದ ಸಮೀಪವಿರುವುದರಿಂದ ಆ ಹೆಸರು ಬಂದಿರುವ ಸಾಧ್ಯತೆಯೂ ಇದೆ. ಆದರೆ ಕೆಲವು ಗುಂಡಿಗಳಲ್ಲಿ ಹಳೆಯ ಕಾಲದ ಕೆಲವು ವಸ್ತುಗಳು ಪತ್ತೆಯಾಗುವುದಿದೆ. ಚುಮಾದಿಗುಂಡಿ, ಪಿಲ್ಚಂಡಿಗುಂಡಿ, ಕಲ್ಕುಡ ಗುಂಡಿಗಳೆಂದರೆ ಭೂತ ಸಂಬಂಧಿ ಗುಂಡಿಗಳನ್ನು ಗುರುತಿಸಬಹುದು. ಕೆಲವು ಗುಂಡಿಗೆ ಸ್ನಾನ ಮಾಡಲು ಸ್ತ್ರೀಯರು ಒಬ್ಬೊಬ್ಬರಾಗಿ ಹೋಗಬಾರದು ಎಂಬ ನಂಬಿಕೆಗಳು ಇಲ್ಲವೆಂದಿಲ್ಲ. ಅಧ್ಯಯನದಿಂದ ಇನ್ನಷ್ಟು ವಿಚಾರಗಳನ್ನು ನಾವು ಗುಂಡಿಗಳ ಕುರಿತಾಗಿ ತಿಳಿಯಬಹುದಾಗಿದೆ. ನಮಸ್ಕಾರ. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ.